ಆರೋಪಿಗಳಿಗೆ ಪರಪ್ಪನ ಅಗ್ರಹಾರದಲ್ಲಿ ಜೈಲೂಟ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಸೊಳ್ಳೆ ಕಾಟ. ಆರೋಪಿಗಳು ಜೈಲಿನಲ್ಲಿ ಕರಾಳ ರಾತ್ರಿಯನ್ನ ಕಳೀತಾ ಇದ್ದಾರಂತೆ. ದರ್ಶನ್ಗೆ ಜಿಮ್ಮು ಇಲ್ಲ, ಪ್ರೋಟೀನ್ ಫುಡ್ಡು ಇಲ್ಲ, ಏನೂ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಏನ್ ಕೊಡ್ತಾರೆ ಅದನ್ನೇ ಸೇವಿಸಬೇಕು, ಹಾಗೆ ಇರಬೇಕು ಪರಿಸ್ಥಿತಿ. ಇದೀಗ ನಿದ್ದೆ ಇಲ್ಲದೆ ಸೊಳ್ಳೆ ಕಾಟದಲ್ಲಿ ಬಳಲಿ ಬೆಂಡಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಊಟ ನಿದ್ದೆ ಎಲ್ಲ ಬಿಟ್ಟು ಪರದಾಟವನ್ನ ನಡೆಸ್ತಾ ಇದ್ದಾರೆ ಪವಿತ್ರ ಗೌಡ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೀವನ ಅಂದುಕೊಂಡಂತೆ ಖಂಡಿತ ಸಾಕ್ತಾ ಇಲ್ಲ ಅನ್ನುವಂತ ಬೇಸರ ಇರ್ಬೋದೇನೋ. ಬಟ್ ಪಟ್ಟಣಗೆರೆ ಶೆಡ್ನಲ್ಲಿ ಆದಂತಹ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳ್ಸಿದ್ದಂತೂ ಹೌದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೈಲಿನಲ್ಲಿ ನಿದ್ದೆ ಇಲ್ಲದ ರಾತ್ರಿಯನ್ನ ಕಳೀತಾ ಇದ್ದಾರೆ ಅನ್ನುವಂಥದ್ದು. ಅಲ್ಲಂತೂ ಐಷಾರಾಮಿ ಜೀವನ ನಡೆಸೋದಕ್ಕಾಗಲ್ಲ. ಇಲ್ಲಿ ಜಿಮ್ಮು ಬಾರು ಪಬ್ಬು ಅಂತ ಸುತ್ತಾಡ್ತಾ ಇದ್ದವರು ಅಲ್ಲಿ 4 ಗೋಡೆಯ ಮಧ್ಯನೇ ಇರಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಇದೆ, ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಯತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಈಗಾಗಲೇ ಪರಪ್ಪನ ಅಗ್ರಹಾರವನ್ನ ಸೇರಿ ಡಿ ಗ್ಯಾಂಗ್ ಒಂದಷ್ಟು ಜನ ಒಂದು ವಾರ ಹತ್ರ ಆಗ್ತಾ ಇದೆ, ಇನ್ನೊಂದಷ್ಟು ಜನ 4 ದಿನ ಆಯ್ತು ಹೋಗಿ, ಬಟ್ ಅಲ್ಲಿ ಸರಿಯಾಗಿ ನೆಮ್ಮದಿಯಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಅಲ್ಲಿನ ಅಪ್ಡೇಟ್ಸ್ ಏನಾದ್ರೂ ಲಭ್ಯವಾಗ್ತಾ ಇದೆಯಾ? ಪವಿತ್ರ ಒಂದು ಮಾತು ಹೇಳ್ತೀರಿ ನೀವು, ಆಕ್ಚುಲಿ ಹೋಗಿ ನೆಮ್ಮದಿಗಿರಕ್ ಆಗ್ತಿಲ್ಲ ಅಂತ. ಏನಾದ್ರು ನಾವು ಸ್ಟಾರ್ ಹೋಟೆಲ್ ಹೋಗಿದಾರಾ ಅಂತ ಅವ್ರ ನೆಮ್ಮದಿ ಕೇಳೋದಿಕ್ಕೆ, ಅಥವಾ ಏನಾದ್ರೂ ತಮಗೆ ಬೇಕಂತ ಫೆಸಿಲಿಟಿ ಕೇಳೋದಿಕ್ಕೆ ಅವ್ರು ಹೋಗಿದ್ರು ಜೈಲಿಗೆ. ಜೈಲಿನ ವಾತಾವರಣ ಹೇಗಿರ್ಬೇಕಾಗುತ್ತೆ ಆಗಿರ್ಬೇಕಾಗುತ್ತೆ. ಬಟ್ ಇವ್ರಗಳ್ದು ಕತೆ ಜೋರಿದೆ ಅನ್ನೋ ಮಾತನ್ನ ಹೇಳ್ತಾ ಇರೋದು. ಯಾಕೆಂತಂದ್ರೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿರುವಂತ ಎಲ್ಲರೂ ಕೂಡ ಅಲ್ಲಿಗೆ ಸರಿಯಾದಂತ ನಮ್ಗೆ ವ್ಯವಸ್ಥೆ ಇಲ್ಲ, ನಾವು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಿದಾರಂತೆ. ಅದರಲ್ಲೂ ಹೆಚ್ಚಿನ ಕಂಪ್ಲೇಂಟ್ ಅಂದ್ರೆ ಪವಿತ್ರ ಗೌಡ ಅವ್ರದ್ದು. ಏನು A1 ಆರೋಪಿಯಾಗಿದ್ದಾರೆ ಪವಿತ್ರ ಗೌಡ ಈ ಬಗ್ಗೆ ಸಾಕಷ್ಟು ಆರೋಪಗಳು ಮಾಡ್ತಾ ಹೋಗ್ತಿದಾರಂತೆ. ನಂಗೆ ಇಲ್ಲಿ ಊಟ ಸೇರ್ತಿಲ್ಲ, ನಂಗೆ ಇಲ್ಲಿ ಜಿಮ್ ಇಲ್ಲ, ನಂಗೆ ಏನು ಇರಕ್ ಆಗ್ತಿಲ್ಲ, ಈ ತರ 108 ಕಾರಣಗಳನ್ನ ಕೊಡ್ತಾ ಇದ್ರಂತೆ. ಅದಷ್ಟೇ ಅಲ್ಲ, ಮೊನ್ನೆ ಅಷ್ಟೇ ಪವಿತ್ರ ಗೌಡ ಕೂಡ ಇಡೀ ಫ್ಯಾಮಿಲಿ ಮೇಲೆ ಗರಂ ಆಗಿದ್ರಂತೆ. ನಿಮ್ಗೆ ಜೈಲಿದ್ದಾಗ ಒಂದಷ್ಟು ಸಮಯ ಮಾತಾಡಕ್ಕೆ ಟೈಮ್ ಕೂಡ ಕೊಡ್ತಾರೆ, ಫೋನೋ ಕೊಡ್ತಾರೆ. ಆ ಟೈಮಲ್ಲಿ ಮನೆಯವರಿಗೆ ಕಾಲ್ ಮಾಡಿ ಅವ್ರ ಮೇಲೆ ಬೇಸರವನ್ನು ವ್ಯಕ್ತಪಡಿಸಿದ್ರಂತೆ. ನೀವು ನಾನು ನೋಡಕ್ ಬರ್ತಿಲ್ಲ ಅಂತ. ಯಾಕೆ ಅಂತಂದ್ರೆ 2 ದಿನಗಳ ಹಿಂದೆ ಅಷ್ಟೇ ದರ್ಶನ್ ಅವರ ಹೆಂಡತಿ ಏನಿದ್ದಾರೆ ವಿಜಯಲಕ್ಷ್ಮಿ ಅವರು ಮತ್ತೆ ಮಗ ವಿನೀಶ್ ಹೋಗಿ ಅಪ್ಪ ನೋಡ್ಕೊ ಬಂದಿದ್ರು. ಅವ್ರ ಜೊತೆ ಒಂದು ಸಮಯನ ಅಪ್ಪ ಜೊತೆ ಟೈಮನ್ನ ಕಳೆದಿದ್ರು. ಇದು ಪವಿತ್ರ ಗೌಡಗೆ ಒಂದಷ್ಟು ಹೊಟ್ಟೆಗೆ ಬೆಂಕಿ ಹಾಕ್ತಂಗೆ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಿದ್ರು. ಅದಕ್ಕೋಸ್ಕರ ತಮ್ಮ ಫ್ಯಾಮಿಲಿಯವರಿಗೆ ಕೊರೆ ಮಾಡಿ ನೀವು ನನ್ನ ನೋಡಕ್ಕೆ ಬಂದಿಲ್ಲ, ಏನ್ ಮಾಡ್ತಾ ಇದ್ದೀರಾ ಅಂತ ಗರಂ ಆಗಿದ್ರಂತೆ. ಈ ತರ ಒಂದಷ್ಟು ವಿಚಾರಗಳು ನಡೀತಾ ಇರುವಂಥದ್ದು. ಅಂದ್ರೆ ನನಗನ್ಸೋದು ಕೊಲೆ ಮಾಡ್ಬಿಟ್ಟು ಆರಾಮಾಗಿರೋಣ ಅಂತ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಅದನ್ನ ಜೈಲಿಗೆ ಹೋಗಿರೋಂಥ ಫೀಲೇ ಇಲ್ಲ ಅವರಿಗೆಲ್ಲ. ಒಂದ್ ಕೊಲೆ ಆಗಿದ್ದೀನಿ, ಒಂದ್ ಕೊಲೆ ಮಾಡಿದೀವಿ, ಈ ಜೈಲಿಗೆ ಬಂದಿದ್ವಿ ಒಂದು ಫೀಲ್ ಇಲ್ದಲೇ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೇನೋ ಸ್ಟಾರ್ ಹೋಟ್ಲಿಗೆ ಹೋಗಿದೀವಿ, ಗರಂದಾರಿ ಕೆಲಸ ಮಾಡ್ಬಿಟ್ಟು ಹೋಗಿ ಕೂತಿದೀವಿ ಅನ್ನೋ ತರ ಆಡ್ತಾ ಇದ್ದಾರೆ. ಇದಲ್ದರೆ ಇನ್ನೊಂದು ಪ್ರಮುಖ ವಿಚಾರ ಮಾತಾಡ್ಬೇಕು ಪವಿತ್ರ. ಯಾಕೆಂತಂದ್ರೆ ಡಿ ಗ್ಯಾಂಗ್ ಏನು ಜೈಲಿಗೆ ಸೇರಾಗಿದೆ, 17 ಜನ ಜೈಲಿಗೆ ಸೇರಾಗಿದೆ. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂದ್ರೆ ಆ ಒಂದು ಶೆಡ್ ಬಗ್ಗೆ. ಏಕೆಂದ್ರೆ ರೇಣುಕಾಸ್ವಾಮಿನ ಶೆಡ್ಗೆ ಎಳ್ಕೊಂಡೋಗಿ ಕೊಲೆ ಮಾಡ್ತಾರೆ, ಅದಂತರ ಅವನ್ನ ಆ ಬಾಡಿನ ಡಿಸ್ಪೋಸ್ ಮಾಡೋ ಕೆಲಸ ಮಾಡ್ತಾರೆ. ಆದ್ರೆ ಆ ಶೆಡ್ ನಲ್ಲಿ ಈಗ ಸಾಕಷ್ಟು ಅನುಮಾನಗಳು ಕಾಡ ಶುರುವಾಗಿದೆ. ಯಾವಾಗ ಆ ಶೆಡ್ ನೋಡ್ತೀವಲ್ಲ, ಇವತ್ತಂತಲ್ಲ, ಏನ್ ಕೇಸ್ ಈ ಫೈಲ್ ಏನಾಯ್ತು ಅಥವಾ ಈ ಕೇಸ್ ಯಾವಾಗ ಹೊರಗಡೆ ಬಂತು, ಆ ಶೆಡ್ ಅನ್ನು ಯಾವಾಗ ತೋರಿಸಿದ್ರು, ಅವಾಗಲೇ ಸಾಕಷ್ಟು ಅನುಮಾನಗಳು ಮೂಡಕ್ ಶುರುವಾಗಿತ್ತು. ಈ ಶೆಡ್ ಅಲ್ಲಿ ಏನಾದ್ರು ಅವ್ಯವಹಾರಗಳು ನಡೀತಾ ಇದೆಯಾ, ಇದೇ ತರ ಕೇಸ್ ನಡೀತಾ ಇದೆಯಾ ಅನ್ನೊಂದು ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಶೆಡ್ ನ ಮತ್ತಷ್ಟು ಪೊಲೀಸರು ಹುಡುಕಾಟ ಹೇಳ್ತಾರೆ. ಅಂದ್ರೆ ಏನಾದ್ರು ಆ ಜಾಲ ಹುಡುಕಾಟ ನಡೀತಿದ್ದಾರೆ, ಏನಾದ್ರು ಮತ್ತಷ್ಟು ಬೇರೆ ಬೇರೆ ಇವರ ವ್ಯವಹಾರ ಸಿಗ್ಬೋದು ಅಂತ ನೋಡ್ತಾ ಇದ್ರೆ
ಅದ್ ತಕ್ಕಂತೆ ಸಾಕಷ್ಟು ವಾಹನಗಳು ನಿಂತಿರೋದು ಕೂಡ ಗೊತ್ತಿದೆ. ಹಾಗಾಗಿ ಆ ವಾಹನ ಸವಾರರನ್ನ ಹುಡುಕುವಂತ ಕೆಲಸ ಮಾಡ್ತಾ ಇರೋದಕ್ಕೆ RTO ಆಫೀಸರ್ ಸಹಾಯ ಕೂಡ ಪಡ್ಕೊಂಡಿದ್ದಾರೆ. ಅಲ್ಲಿ ಅವ್ರ ಹತ್ರ ಏನು ಡೀಟೇಲ್ಸ್ ತೆಗೆದುಕೊಂಡು ಅವರ ಏನು ಆ ವಾಹನದ ಯಾರಿದ್ದಾರೆ, ಯಜಮಾನರು ಯಾರಿದ್ದಾರೆ ಅವರನ್ನ ಹುಡುಕುವಂತ ಕೆಲಸ ಮಾಡ್ತಾರೆ. ಅದೇ ಒಂದು ಬೆಳಿಗ್ಗೆ ಬಂದ ವಿಚಾರ, ಒಂದಷ್ಟು ಜನ ಏನು ಬಡ್ಡಿ ತಗೊಂಡ್ಕೊಂಡಿರ್ತಾರೆ, ಬಡ್ಡಿ ತೀರಿಸಿ ಸಾಲ ತೀರಿಸಿದ್ರು ಕೂಡ ವಾಹನವನ್ನು ಕೊಟ್ಟಿಲ್ಲ ಅಂತ ದೂರು ಕೇಳಿ ಬರ್ತಾ ಇದೆ. ಏಕೆಂತಂದ್ರೆ ಹೆಚ್ಚಿನ ದುಡ್ಡಿಗಾಗಿ ಅವರನ್ನ ಆಮೇಲೆ ಬೇಡಿಕೆ ಇಟ್ಟು ಆ ವಾಹನಗಳನ್ನ ಅಲ್ಲೇ ಇಟ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಇವಾಗ ಇನ್ನೂ ತನಿಖೆ ಆಗ್ಬೇಕಾಗಿದೆ. ಸೊ ಮೊದಲನೇದಾಗಿ ಆ ಒಂದು ಶೆಡ್ ನಲ್ಲಿ ಇರುವಂತ ವಾಹನಗಳ ಏನಿದ್ದಾರೆ ಅದ್ರ ಯಜಮಾನರು ಏನಿದ್ದಾರೆ ಅವರನ್ನ ಹುಡುಕುವಂತ ಕೆಲಸವನ್ನ ಈಗ ಪೊಲೀಸ್ ಮಾಡ್ತಾ ಇದೆ. ಇನ್ನೊಂದು ಇಲ್ಲಿ ಗಮನಿಸಬೇಕಾಗತ್ತೆ ಪವಿತ್ರ, ಏಕೆಂತಂದ್ರೆ ಈ ಒಂದು ಕೇಸ್ ವಿಚಾರದಲ್ಲಿ ದರ್ಶನ್ A2 ಆರೋಪಿಯಾಗಿ ಜೈಲು ಸೇರೋದು ಗೊತ್ತಿರುವಂತ ವಿಚಾರ. ಆದ್ರೆ ದರ್ಶನ್ ತುಂಬಾ ಮೌನಕ್ಕೆ ಜಾರಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾರೆ. ಯಾರತ್ರ ಕೂಡ ಬೆರೀತಾ ಇಲ್ಲ, ಯಾರತ್ರ ಮಾತಾಡ್ತಾ ಇಲ್ಲ, ಒಬ್ರೇ ಒಂಟಿಯಾಗಿ ಇರ್ತಾರೆ, ಸಾಕಷ್ಟು ಯೋಚನೆ ಮಾಡ್ತಾ ಇದ್ರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅವರಿಗೆ ಈ ಒಂದು ಘಟನೆ ಸಾಕಷ್ಟು ಪರಿಣಾಮ ಬೀರಿ ನನಗೆ ಫೀಲ್ ಆಗ್ತಾ ಇದೆ. ಯಾಕೆಂದ್ರೆ ಅವರ ಮುಖಚರ್ಯ, ಅವರ ನಡವಳಿಕೆ ನೋಡಿದಾಗ ಅವ್ರನ್ನ ಮೊನ್ನೆ ಅಷ್ಟೇ ಏನು ನ್ಯಾಯಕ್ಕೆ ಕರ್ಕೊಂಡು ಬಂದವರು ಕೂಡ ತುಂಬಾ ಸೈಲೆಂಟ್ ಆಗಿದ್ರು. ಅವ್ರು ಏನೋ ತಪ್ಪು ಮಾಡಿದೀನಿ, ಏನೋ ಗೊಂದಲ ಅವ್ರನ್ನ ಕಾಡ್ತಾ ಇದೀನಿ ಅನ್ನೋ ಫೀಲ್ ನಮಗೂ ಅನ್ನಿಸ್ತಾ ಇತ್ತು ಅವ್ರು ನೋಡಿದಾಗ. ಅಫ್ಕೋರ್ಸ್ ಅದೇ ತರ ಇದೆ. ಯಾಕೆಂತಂದ್ರೆ ಈಗ ಇಡೀ ದರ್ಶನಿಂದಾಗಿ 17 ಕುಟುಂಬಗಳು ಇವತ್ತ ಕಣ್ಣೀರ್ನ ಹಾಕ್ತಾ ಇದಾವೆ. ಅವ್ರ ತಂದೆ ತಾಯಿ ಕಣ್ಣೀರ್ ಹಾಕ್ತಿದ್ದಾರೆ, ಶಾಪ ಹಾಕ್ತಿದ್ದಾರೆ. ನನ್ನಿಂದ ಈಗ ಆಯ್ತಾ 17 ಕುಟುಂಬಗಳು ಅಭಿಮಾನಿಗಳನ್ನ ಈ ತರ ಬಳಸ್ಕೊಂಡ ಈ ತರ ಆಗೋಯ್ತಾ ಅಂತ ಒಂದು ಪಶ್ಚಾತ್ತಾಪ ಅವ್ರಿಗೆ ಕಾಡ್ತಾ ಇರ್ಬೋದೇನೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರೋಂಥದ್ದು. ಬಟ್ ವಿ ಡೋಂಟ್ ನೋ ಏನಾಯ್ತು ಅಂತ ಗೊತ್ತಿಲ್ಲ ಆಕ್ಚುಲಿ. ಬಟ್ ಅಲ್ಲಿ ಬಂದಿರೋ ವರದಿ ಪ್ರಕಾರ ಸರಿಯಾಗಿ ಯಾರಿಗೂ ಸ್ಪಂದಿಸ್ತಾ ಇಲ್ಲ, ಮೌನಕ್ಕೆ ಜಾರಿದ್ದಾರೆ, ಸುಮ್ಮನೆ ಕೂತಿರ್ತಾರೆ. ಅವ್ರು ಬೇಕಾದ್ರೆ ಒಂದಷ್ಟು ವಾಕ್ ಮಾಡ್ತಾರೆ, ಇಲ್ಲ ಬಂದು ಸುಮ್ಮನೆ ಕೂತ್ಕೊಳ್ತಾರೆ. ಸಹ ಏನು ಕೈದಿಗಳಿದ್ದಾರೆ, ಅವ್ರ ಜೊತೆ ಮಾತು ಕೂಡ ಆಡ್ತಿಲ್ಲ, ಅವ್ರ ಜೊತೆ ಬೆರೆಯುವಂತ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಮಾತನ್ನ ಕೇಳಿ ಬರ್ತಾ ಇದೆ ಪವಿತ್ರ. ಬಟ್ ಮೊನ್ನೆ ಏನಾಯ್ತು ಅಂತಂದ್ರೆ ಅವರ ಹೆಂಡತಿ ಮತ್ತೆ ಮಗು ನೋಡ್ಕೊಬರಕ್ ಹೋಗಿದ್ರು. ಆ ಟೈಮಲ್ಲಿ ತುಂಬಾ ಹಸ್ಬಿಟ್ಟಿದ್ದಾರೆ, ನೋವನ್ನ ತೋಡ್ಕೊಂಡಿದ್ದಾರೆ. ಸೊ ನನ್ನಿಂದಾಗಿ ನಿಮಗೂ ಕೂಡ ನೋವು, ನನ್ನ ಮಗನಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋ ಒಂದು ನೋವನ್ನ ತೋಡ್ಕೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸೊ ಬಟ್ ಅದಾದ್ಮೇಲೆ ಸ್ವಲ್ಪ ನಿರಾಳ ಕೂಡ ಆಗಿದ್ದಾರೆ ಅನ್ನೋ ಮಾತು ಕೂಡ ಇದೆ. ಅಂದ್ರೆ ಹೆಂಡತಿ ಮತ್ತೆ ಮಗನ ಮುಖ ನೋಡಿದ್ಮೇಲೆ ಸ್ವಲ್ಪ ನಿರಾಳವಾಗಿದ್ದಾರೆ ಅಂತ ಇದೆ. ಇತ್ತ ಕಡೆ ದರ್ಶನ ಬಿಡಿಸ್ಬೇಕು ಅಂತ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವರ ಸಹೋದರ ದಿನಕರ್ ಕೂಡ ಹೋರಾಟ ಮಾಡ್ತಿದ್ದಾರೆ. ಲಾಯರ್ ಅನ್ನ ಅಂದ್ರೆ ದೊಡ್ಡ ಲಾಯರ್ ಯಾರಿದ್ದಾರೆ ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಬಿಡಿಸ್ಕೊಂಡ್ ಬರ್ಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ.